ಸುಂದರವಾಗಿ ರಚನೆಯನ್ನು ಮಾಡುತ್ತಾ ಮುಂದೆ ಹೇಳ್ತಾರೆ, ಈ ಭಗವನ್ನಾಮ ಸಂಕೀರ್ತನ ಈ ಕಲಿಯುಗದಲ್ಲಿ ಮುಖ್ಯವಾಗಿದೆ, ಅದುವೇ ಮೋಕ್ಷ ಮಾರ್ಗವಾಗಿದೆ ಅಂತ ಹೇಳಿದ ದಾಸರು ಏನೊಂದೇ ದಾಸ ದೀಕ್ಷೆಯನ್ನು ಪಡೆದು ದಾಸ ವೇಷವನ್ನು ಧಾರಣ ಮಾಡಿ ಭಗವಂತನ ನಾಮ ಹೇಳಿದರೆ ಸುಮ್ಮ ಮೆಕ್ಯಾನಿಕಲ್ ಆಗಿ ಹೇಳಬಾರದು, ಅಲ್ಲಿ ಭಕ್ತಿ ಮುಖ್ಯ ಅಂತೇಳಿ. ಭಕ್ತಿ ಮುಖ್ಯ, ಭಕ್ತಿಯಿಂದ ಜ್ಞಾನ, ಆ ಜ್ಞಾನದಿಂದ ಅಪರೋಕ್ಷ ಜ್ಞಾನವಾಗಿ ಮುಂದೆ ಮೋಕ್ಷವನ್ನು ಪಡೆಯಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಆ ಭಕ್ತಿ ಬರಬಾರದು, ಭಕ್ತಿ ಬರಬೇಕಾದರೆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಪ್ರಹ್ಲಾದ ರಾಜರು ಹೇಳಿದಂತೆ ಭಕ್ತಿ ಮಾರ್ಗ ಬೇರೆ ಬೇರೆ ಒಂದು ಉಂಟು, ಅದು ನವವಿಧ ಭಕ್ತಿಯಾಗಿದೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಮಾತ್ಮನಿವೇದನಂ ಅಂತ ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ರಾಜರು ಉಪದೇಶ ಮಾಡಿದ ಈ ಒಂದು ಭಕ್ತಿಯ ಮಾರ್ಗ ಆ ನವವಿಧ ಭಕ್ತಿಯಾಗಿದೆ. ಆ ನವವಿಧ ಭಕ್ತಿಗಳನ್ನು ದಾಸರು ವಿಶೇಷವಾಗಿ ಅಲ್ಲಲ್ಲಿ ತನ್ನ ಪದ್ಯಗಳಲ್ಲಿ ಉಗಾಭೋಗಗಳಲ್ಲಿ ಕೃತಿಗಳಲ್ಲಿ ಮಾಡಿಕೊಟ್ಟಿರುವ ದಾಸರು ಪ್ರತ್ಯೇಕವಾಗಿ ನವವಿಧ ಭಕ್ತಿಯನ್ನು ಹೇಳುತ್ತಾ ಒಂದು ಸುಡಾದಿಯನ್ನು ಮಾಡಿಕೊಟ್ಟಿದ್ದಾರೆ. ಅದು ನವವಿಧ ಭಕ್ತಿಯ ಸುಡಾದಿಯಾಗಿ ನಮಗೆ ಇವತ್ತು ಸಿಕ್ಕಿದ ಆ ಒಂದು ನಮಗೆ ಸಿಕ್ಕಿದೆ. ಆ ಒಂದು ಭಕ್ತಿಯನ್ನು ದಾಸರ ಸುಡಾದಿ ಮೂಲಕ ಮತ್ತು ದಾಸರ ಪದಗಳ ಮೂಲಕ ಮುಂದೆ ನೋಡೋಣ. ಮುಂದೆ ಇರುವಂಥ ಮೊದಲಿನ ಭಕ್ತಿ ಅದು ಶ್ರವಣ ಭಕ್ತಿ. ಭಗವಂತನ ನಾಮವನ್ನು, ಭಗವಂತನ ಗುಣಗಳನ್ನು, ಭಗವಂತನ ಮಹಿಮೆಗಳನ್ನು, ಚರಿತ್ರವನ್ನು ಚೆನ್ನಾಗಿ ಕೇಳಬೇಕು ಅಂತ ದಾಸರು ಮೊದಲಿನ ಭಕ್ತಿಯ ಮೊದಲಿನ ಮೆಟ್ಟಲು ಅದು ಶ್ರವಣಂ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಗಪರಂಗಳಲ್ಲಿತ್ತು ಸಲಗಬಹುದು ಅಂತ ಜಗನ್ನಾಥ ದಾಸರು ಹರಿಕಥಾಮರ ಸಾರದಲ್ಲಿ ಕರುಣಾ ಸಂಧಿಯಲ್ಲಿ ಹೇಳಿದಂತೆ ಭಕ್ತಿಯ ಮೊದಲ ಮೆಟ್ಟಲು ಅದು ಶ್ರವಣ. ಆ ಶ್ರವಣ ಭಕ್ತಿ ಮಾಡಿ ಉದ್ಧಾರ ಆದವ ಅದು ಪರೀಕ್ಷಿತ್ ಮಹಾರಾಜ. ಅದನ್ನು ದಾಸರು ಈ ಒಂದು ಸುಳಾದಿಯಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಹರಿಕಥಾ ಶ್ರವಣಕ್ಕೆ ಮನವಿಟ್ಟ ಪ್ರೌಢ 60 ಘಳಿಗೆಗಳ ವ್ಯರ್ಥ ಹೋಗಾಡ ಪರಮ ಪದವಿಯ ಯೋಗ್ಯವನು ನೀನು ಗಾಢ ನರಕದ ಬಟ್ಟಯ ದುರಗಳೊಮ್ಮೆ ನೋಡ ಪುರಂದರ ವಿಠಲನಂಗ್ರಿಯನು ಗಾಢ ತರಳಪ್ಪುವ ಮೈಯ ಮರೆದು ತಾನಾಡ ತರಳಪ್ಪುವ ಮೈಯ ಮರೆದು ತಾನಾಡ. ಶ್ರವಣದ ಮಹತ್ವವನ್ನು ಹೇಳಿದ ದಾಸರು ಈ ಸುಳಾದಿಯಲ್ಲಿ ಮುಂದೆ ಉಗಾಭೋಗಗಳೇ ಹೇಳ್ತಾರೆ. ಸಂತತಿ ಆಗೋದು ರಾಮಾಯಣ ಕೇಳಲು, ಸಕಲ ಪಾಪಹರವು ಭಾರತ ಕೇಳಲು, ತಂದು ಮಾತ್ರ ವಿಷ್ಣು ಪುರಾಣವ ಕೇಳಲು ತತ್ವ ವಿವೇಕವು ಬಾಹುವುದು ಅಂತ ಭಗವಂತನ ಶ್ರವಣ ಕಥಾ ಶ್ರವಣದ ಆ ಪುಣ್ಯ ಫಲವನ್ನು ದಾಸರು ನಮಗೆ ಮುಂದೆ ತೋರಿಸಿಕೊಟ್ಟಿದ್ದಾರೆ. ಎರಡನೇ ಭಕ್ತಿ ಕೀರ್ತನ ಅಂತ. ಭಗವಂತನ ನಾಮವನ್ನು, ಭಗವಂತನ ಗುಣಗಳನ್ನು ಏನು ಕೇಳಿದ್ದೇವೋ ಗುರುಗಳ ಅನುಗ್ರಹದಿಂದ ಅದರ ಕೀರ್ತನವನ್ನು ಮಾಡಬೇಕು ಅಂತ ಹೇಳುವಂಥ ದಾಸರು ಹೇಳುತ್ತಾರೆ. ಮುಂದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳಿದ ದಾಸರು ಭಗವಂತನ ರಾಮಾವತಾರವನ್ನು ಕೊಂಡಾಡುತ್ತಾ ರಾಮ 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 ಎನ್ನಿರು ಅಂತ ನಮ್ಮ ಬೇಡಿಕೊಳ್ಳುತ್ತಾರೆ. ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಸೀತಾ ರಾಮ ಎನ್ನಿರು ಅಮರಪತಿಯ ದಿವ್ಯ ನಾಮ ಅಂದು ಒದಗದೋ ರಾಮ 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 ಸೀತಾ ರಾಮ ಎನ್ನಿರು. ಭರದಿಯ ಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಭರದಿಯ ಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದು ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದು ರಾಮ 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 ಸೀತಾ ರಾಮ ಎನ್ನಿರೋ. ಶೃಂಗಾರದ ದೇಹವೆಲ್ಲ ಅಂಗ ಮುರಿದು ಬೀಳುವಾಗ ಶೃಂಗಾರದ ದೇಹವೆಲ್ಲ ಅಂಗ ಮುರಿದು ಬೀಳುವಾಗ ಮಂಗಳಿಗಾತ್ಮ ಸೇರಿದಾಗ ರಂಗನ ಧ್ಯಾನ ಒದಗದು
ಮಹತ್ವವನ್ನು ತೋರಿಸಿಕೊಟ್ಟಿರುವ ದಾಸರು ವಿಶೇಷವಾಗಿ ಆ ಕೀರ್ತನ ಭಕ್ತಿಯನ್ನು ಮಾಡಿರುವ ಶುಕಬ್ರಹ್ಮ ಋಷಿಗಳನ್ನು ನಾವು ಸ್ಮರಣ ಮಾಡೋಣ. ಮುಂದೆ ಮೂರನೇ ಭಕ್ತಿ ಸ್ಮರಣೆ. ಆ ಸ್ಮರಣೆ ಭಕ್ತಿಯನ್ನು ಮಾಡಿದವ ಪ್ರಹ್ಲಾದ ರಾಜರು. ಭಗವಂತನ ಯಾವಾಗಲೂ ಶ್ರವಣ ಮಾಡಬೇಕು ಅಂತ ಭಗವದ್ಭಕ್ತರು ಯಾವ ಥರ ಇದ್ದಾರೆ ಅಂತ ಹೇಳಿದ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ನಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಣವನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ಪತ್ತಂತೆ ಇತಿ ಧಾರಯನ್ ಅಂತ ಎದ್ದಾಗ, ಮಡಗಿರುವಾಗ, ಕೂತಿರುವಾಗ, ಊಟ ಮಾಡಿರುವಾಗ ಯಾವಾಗಲೂ ಭಗವದ್ಭಕ್ತರು ಭಗವಂತನನ್ನು ಸ್ಮರಣೆಯನ್ನು ಮಾಡುತ್ತಾರೆ. ಅದನ್ನು ಅಭಿಮದ ಭಕ್ತಿಯಲ್ಲಿ ಮೂರನೇ ಭಕ್ತಿ ಅಂತ ಹೇಳಿ ಆ ಭಗವಂತನನ್ನು ಯಾವಾಗಲೂ ಸ್ಮರಣ ಮಾಡಬೇಕು. ಅದು ಕಷ್ಟದಲ್ಲಿರಲಿ ಸಂತೋಷವಾಗಿರಲಿ ಸಂತತ ಆ ಭಗವಂತನ ನಾಮವನ್ನು, ಆ ಕೃಷ್ಣನ ನಾಮವನ್ನು, ನಾರಾಯಣ ನಾಮವನ್ನು ನಮ್ಮ ನಾಲಿಗೆಗೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಹಾಮಂತ್ರದ ನಾಮ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಸಂತತ ಹರಿ ನಿನ್ನ ಸಾಸಿರದ ನಾಮವ ಅಂತರಂಗದಲ್ಲಿ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನ ಅಂತರಂಗದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿನಿನ್ನ ಸಾಸಿರ ನಾಮ ನಮ್ಮ ಅಂತರಂಗದೊಳಗೆ ನೆರೆಸಿ ಅಂತ್ಯಕಾಲದಲ್ಲಿ ಆ ಸ್ಮರಣೆ ಇರಲಿ ಅಂತ ಪ್ರಾರ್ಥನೆ ಮಾಡಿರುವ ದಾಸರು ಮುಂದೆ ಪಾದ ಸೇವನಂ ಎಂಬ ಭಕ್ತಿಯನ್ನು ಮುಂದೆ ತೋರಿಸಿಕೊಟ್ಟಿದ್ದಾರೆ. ಅಂಥ ಭಗವಂತನ ಪಾದವನ್ನು ಸೇವೆಯನ್ನು ಮಾಡಬೇಕು. ಆ ಸೇವೆ ಮಾಡಿರುವ ಯಾವಾಗಲೂ ಮಾಡ್ತಾ ಇರುವ ಮುಖ್ಯ ಭಕ್ತಳು ಅಂದರೆ ಅದು ಮಹಾಲಕ್ಷ್ಮಿ. ಭಗವಂತನ ಪಾದವನ್ನು ಸೇವೆ ಮಾಡುವಂಥ ಭಕ್ತಿಯನ್ನು ಮಾಡುವಳು ಶ್ರೇಷ್ಠಳು ಮಹಾಲಕ್ಷ್ಮಿ. ಹರಿಗುರುಗಳ ಪಾದ ಸೇವಾ ನಮಗೆ ಅವಶ್ಯ. ಪಾದ ಅಂದರೆ ಭಗವಂತನ ಪಾದ ಮತ್ತು ಭಗವದ್ಭಕ್ತರ ಪಾದ. ಅದು ಮಾತ್ರ ಅಲ್ಲ, ಪಾದ ಅಂದರೆ ಪದಗಳು ಅಂತ ಅರ್ಥ. ಭಗವಂತನ ಪದಗಳು ವೇದವ್ಯಾಸರಾಗಿ ಅವತಾರ ಮಾಡಿರುವ ಆ ಭಗವಂತನ ಪದಗಳಾಗಿರುವ ಮಹಾಭಾರತ ಭಾಗವತಾದಿ ಗ್ರಂಥಗಳನ್ನು ಶ್ರವಣ ಕೀರ್ತನ ಮಾಡಿದರೆ ಅದು ಪಾದ ಸೇವನ ಎಂಬ ಭಕ್ತಿಯ ನಮಗೆ ಆಗುತ್ತೆ. ಅಂತಹ ಭಕ್ತಿಯನ್ನು ಯಾವಾಗಲೂ ಮಾಡಬೇಕು ಅಂತ ಈ ನವವಿಧ ಭಕ್ತಿ ಸುಡಾದಿಯಲ್ಲಿ ದಾಸರು ಹೇಳ್ತಾರೆ. ಹರಿಪದ ಸೇವೆ ಧ್ಯಾನವ ಬಾಲಣ್ಣ ವರಪುಟವ ನಿಟ್ಟ ಚಿನ್ನವು ಮುಖದ ಬಣ್ಣ ದೂರಚಿಯ ದುರ್ವಿಷಯ ಕೇತನವ ಕಂಡ ಹರಿಗುರುಗಳಿಗಲ್ಲದೆ ಶರಣೆಂದ ಪುರಂದರ ವಿಠಲಪತಿತ ಭಾವಂದ ಶರಣಾಬ್ಜ ರಸವಿಂದ ಮೊಲೆ ಬಾಲಣ್ಣ. ಭಗವಂತನ ಪಾದ ಸೇವನ ಮಾಡಿದರೆ ಮುಂದೆ ಐದನೆಯದಾಗಿರುವಂಥ ಭಕ್ತಿಯನ್ನು ದಾಸರು ಹೇಳುತ್ತಾರೆ. ಅದು ಅರ್ಚನೆ. ಭಗವಂತನಿಗೆ ಹೂವಿನಿಂದ ನಮಗೆ ತುಳಸಿಯಿಂದ ಮಾಡುವಂಥ ಅರ್ಚನೆ. ದಾಸರೇ ಮುಂದೆ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲು ತರುವ ಭಗವಂತ ತೊಂಡನಿಗೆ ತೊಂಡರಾಗಿ ಸಂಚರಿಸುತ್ತಿರುವ ಪುರಂದರ ವಿಠಲ ಅಂತೇಳಿ ಒಂದು ದಡ ಶ್ರೀ ತುಳಸಿ ಬಿಂದುಗಂಧೋದಕವ ಇಂದಿರಾ ರಮಣೆಗೆ ಅರ್ಪಿತವೆನ್ನಲು. ಅಂಥ ಭಗವಂತನಿಗೆ ಅರ್ಪಿತ ಮಾಡಿದರೆ ನಮಗೆ ಭಗವಂತ ವೈಕುಂಠವ ನೀವ ಅಂತ ದಾಸರು ವಿಶೇಷವಾಗಿ ವರ್ಣನ ಮಾಡಿದ್ದಾರೆ. ಅದನ್ನು ತನ್ನ ನವವಿಧ ಸುಡಾದಿಯನ್ನು ಹೇಳಿದ್ದಾರೆ. ಹರಿಯರ್ಚನೆಯ ಭಕ್ತಿಯ ಪ್ರವೀಣ ಹರಕರದಿ ಬರ
ಬರುವ ಎರಡನ್ನು ಒಮ್ಮೆ ಕಾಣ ಹರಿಗೆ ದೇಹೇಂದ್ರಿಯವನರ್ಪಿಸಿ ಪ್ರಾಣ ಹರಿಪುರದೊಳಗೆ ಮಾಡಿದ ಗಣ್ಣ ಠಾಣ ಪುರಂದರ ವಿಠಲರಾಯನ ಪೂಜೆ ತಾಣ ಮರಿತು ಕಾಯದೊಳಿಟ್ಟು ಪಡೆವ ನಿರ್ಮಾಣ. ಮುಂದೆ ಆರನೇದಾಗಿರುವಂತಹ ಭಕ್ತಿ ವಂದನ ಅಂತ. ಭಗವಂತನಿಗೆ ವಂದನ ಮಾಡಬೇಕು, ಭಗವದ್ಭಕ್ತರಿಗೆ ವಂದನವನ್ನು ಮಾಡಬೇಕು ಅಂತ. ವಂದನವನ್ನು ಮಾಡಿದ ವಿಶೇಷವಾಗಿ ಭಗವದ್ಭಕ್ತಿಯನ್ನು ಮಾಡಿರುವವರು ಅಕ್ರೂರರು ಅಂತ. ಭಗವಂತನ ಕೃಷ್ಣನ ಪಾದ ಗುರುತುಗಳನ್ನು ನೋಡಿದಾಗ ಮುಂದೆ ವಿಶೇಷವಾಗಿ ಅಂಗಪ್ರದಕ್ಷಿಣವನ್ನು ಮಾಡಿದವ ಅಕ್ರೂರ ಅಂತ ಹೇಳ್ತಾರೆ. ಅಂತ ವಂದನ ಭಕ್ತಿಯನ್ನು ದಾಸರು ಈ ಸುಳಾದಿಯಲ್ಲಿ ಹೇಳಿದ್ದಾರೆ. ಹರಿಮೂರ್ತಿಗೆ ಅಷ್ಟಾಂಗ ಕೊಡೆಮಟ್ಟು ನಿಚ್ಚ ಉಡುಪಾಪಡವಿಗೆ ಗಮ್ಮನ ಇಟ್ಟು ಕಿಚ್ಚ ಸುರಲೋಕ ಮುಂದಾದ ಸಿರಿಗವ ಮೆಚ್ಚ ಮಾರ ಸಂಪದವೆಲ್ಲ ಸ್ಥಿರವೆಂದ ನೆಚ್ಚ ಪುರಂದರ ವಿಠಲನಂಗ್ರಿಯ ನಂಬಿ ಹುಚ್ಚ ನಿರಯುಧ ರಸನಿಗೆ ಬೆರೆದನು ಬೆಚ್ಚ. ಏಳನೇದಾಗಿರುವಂತಹ ಭಕ್ತಿ ದಾಸ್ಯ ಭಕ್ತಿ. ನಾವು ಮುಂದೆ ಹೇಳಿದಂತೆ ನಾವು ಭಗವಂತ ನೀ ಈಸ, ನಾನು ದಾಸ ಅಂತ ಹೇಳುವುದೇ ನಮ್ಮ ಮಧ್ವ ಸಿದ್ಧಾಂತ. ದಾಸೋಹಂ ಎಂಬುದೇ ಮಧ್ವ ಸಿದ್ಧಾಂತ ಅಂತ ನೋಡಿದ್ದೆವು. ಅಂತ ಭಗವಂತನ ದಾಸನಾಗಿ ದಾಸಶ್ರೇಷ್ಠನಾಗಿರುವವರು ಹನುಮಂತರು ಅಂತ ನೋಡ್ತೇವೆ. ಅಂಥ ದಾಸಶ್ರೇಷ್ಠರೆಂಬ ನಾಮಗೊಂಡಿರುವ ಹನುಮಂತ ಮುಖ್ಯವಾಗಿ ಆ ಭಾಗ್ಯವನ್ನು ಪುರಂದರದಾಸರಿಗಳು ಕೊಟ್ಟಿದ್ದಾರೆ. ದಾಸಶ್ರೇಷ್ಠ ದಯಾನಿಧಿ ಅಂತ. ಭಗವಂತನಲ್ಲಿ ದಾಸನಾಗಿ ಅಪ್ಪ ನನಗೆ ದಯಮಾಡು ಅಂತ ಪುರಂದರದಾಸರು ಇಲ್ಲಿ ಬೇಡಿಕೊಳ್ಳುತ್ತಾರೆ. ದಯಮಾಡೋ 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 ನಾನಿನ್ನ ದಯಮಾಡೋ ನಾನಿನ್ನ ದಾಸ ಎಂದೆನೆದು ರಂಗ ದಯಮಾಡೋ ಹಲವು ಕಾಲದಿ ನಿನ್ನ ಹಂಬಲ ಎನಗೆ ಒಲಿದು ಪಾಲಿಸಬೇಕು ವಾರೀಜ ನಾಭಾರಂಗ ದಯಮಾಡೋ ಇಹ ಪಾರದಲ್ಲಿ ನೀನೇ ಇಂದಿರ ರಮಣ ಭಯವ್ಯಾಕೋ ನೆರವಾಗಿ ಭಕ್ತ ಅಭಿಮಾನಿ ರಂಗ ದಯಮಾಡೋ ಹರಿರಾಜ ವರದನೆ ಕಂದರ್ಪ ಜನತಾ ಹರಿರಾಜ ವರದನೆ ಕಂದರ್ಪ ಜನತಾ ಶ್ರೀ ಪುರಂದರ ವಿಠಲನೆ ಪುರಂದರ ವಿಠಲನೆ ಹರಿ ಸಾರ್ವಭೌಮ ಶ್ರೀ ಪುರಂದರ ವಿಠಲನೆ ಹರಿ ಸಾರ್ವಭೌಮ ರಂಗ ದಯಮಾಡೋ 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 ರಂಗ ದಯಮಾಡೋ ನಾನಿನ್ನ ದಾಸ ಎಂದೆನೆದು ರಂಗ ದಯಮಾಡೋ. ದಾಸ್ಯ ಭಕ್ತಿಯನ್ನು ಭಗವಂತನಲ್ಲಿ ದಯವನ್ನು ಬೇಡುತ್ತಾ ನಮಗೆ ತೋರಿಕೊಟ್ಟಿರುವ ದಾಸರು ಮುಂದೆ ಸಖ್ಯ ಭಕ್ತಿಯನ್ನು ಹೇಳ್ತಾ ಇದ್ದಾರೆ. ಭಗವಂತ ನೀ ನನಗೆ ಸಖಾವಾಗಿರಬೇಕು ಅಂತ. ಕಷ್ಟವಾಗಲಿ ಬಹು ದುಃಖವಾಗಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ದಾಸರುಗಳು ಹೇಳಿದಂತೆ ಭಗವಂತನಲ್ಲಿ ನಾವು ಭಗವಂತನ ಸಖವಾಗಿ ನಾವು ಭಕ್ತಿಯನ್ನು ಮಾಡಿದರೆ ಅರ್ಜುನನಂತೆ ಕುಚೇಲನಂತೆ ಭಗವಂತನ ಸಖವಾಗಿ ನಾವು ಭಕ್ತಿಯನ್ನು ಮಾಡಿದರೆ ಭಗವಂತ ಯಾವಾಗಲೂ ಕಷ್ಟದಲ್ಲಿ ಸುಖದಲ್ಲಿ ಪಾಲುಗೊಂಡು ನಮ್ಮ ಜೊತೆಯಾಗಿದ್ದ ಅನುಗ್ರಹವನ್ನು ಮಾಡುತ್ತಾನೆ ಅಂತ ದಾಸರು ಸುಳಾದಿಯಲ್ಲಿ ಹೇಳ್ತಾರೆ. ಹರಿಯಲ್ಲಿ ಭಕ್ತಿಯ ಗೆಳೆತನವನಿತ್ತು ಕರುಣಿ ಸಂಪದ ಪ್ರಜೆಗಳ ಗೇಹ ಬಿಟ್ಟು ಕರ್ಮತ್ರಯಗಳ ನಿವಾಹನಿಂಗ ಕಿಟ್ಟ ತಿರುಗಿ ಬರುವ ಊರ ಬಟ್ಟೆಯ ಮೆಟ್ಟ ಪುರಂದರ ವಿಠಲನೆ ಚಿತ್ತವಾನಿತ್ತು ನರಸಿಂಹನೊಲಿಸಿ ಲಿಂಗಾಂಗವ ಸುತ್ತು
ಭಕ್ತಿಯನ್ನು ಹೇಳುತ್ತಾ ಮುಂದೆ 9ನೇದಾಗಿರುವಂಥ ಆತ್ಮನಿವೇದನಂ ಎಂಬ ಭಕ್ತಿಯನ್ನು ದಾಸರು ಹೇಳುತ್ತಾರೆ. ಆತ್ಮನಿವೇದನಂ, ಭಗವಂತನಲ್ಲಿ ವಿಶೇಷವಾಗಿ ಚರಣಾಗತಿ ಹೊಂದಿ ನಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಭಕ್ತಿ. ಬಲಿಚಕ್ರ ರಾಜ ಭಗವಂತನಲ್ಲಿ, ವಾಮನರೂಪಿ ಪರಮಾತ್ಮನಲ್ಲಿ ತನ್ನ ಸರ್ವತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನಿಗೆ ಶರಣಾಗತಿ ಹೊಂದಿದ್ದಾನೆ ಅಂತ ನಾವು ನೋಡುತ್ತೇವೆ. ಭಗವಂತನಲ್ಲಿ ನಾವು ಶರಣಾಗತಿ ಹೊಂದುವುದು ಆತ್ಮನಿವೇದನ ಅಂತಂದರೆ ಆಚಾರ್ಯರು ಭಾಗವತ ತಾತ್ವ ನಿರ್ಣಯದಲ್ಲಿ ಹೇಳ್ತಾರೆ ಆತ್ಮನಿ ವೇದನಂ ಅಂತ. ಅಂತರಂಗದಲ್ಲಿ ಭಗವಂತನ ಕಾಣಬೇಕು. ಆ ಅಂತರಂಗದಲ್ಲಿರುವಂಥ ಬಿಂಬರೂಪಿಯಾದ ಭಗವಂತನನ್ನು ಕಾಣುವಂಥ ಭಕ್ತಿ, ಅದನ್ನು ನವವಿಧ ಭಕ್ತಿಯಲ್ಲಿ 9ನೇದಾಗಿರುವಂಥ ಭಕ್ತಿ ಅಂತ ಹೇಳಿ ಇನ್ನು ದಾಸರು ಹೇಳ್ತಾರೆ, ನಮಗೆ ಏನು ಬೇಕಪ್ಪ, ಎಲ್ಲನೂ ಮನೋವ ಕಾಯದಿಂದ ಮಾಡಿದ ಕರ್ಮಗಳೆಲ್ಲವೂ ನೀನೇ ಮಾಡಿದ್ದು ಅಂತ ಭಗವಂತನೇ ಸಮರ್ಪಣೆ ಮಾಡಿ ಆತ್ಮನಿವೇದನ ಭಕ್ತಿಯನ್ನು ಮಾಡಬೇಕು ಅಂತ. ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿದೆ. ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ. ಶ್ರೀನಾಥ ಪುರಂದರ, ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ಅನ್ನದ ಶಯನ ಶ್ರೀ ಪರಮ ಪುರುಷ ಹರಿಯೇ